ಮಾಡ್ತಾರೆ. ಸರ್, ಈಗ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಚುನಾವಣೆ ಎಲ್ಲ ಮುಗೀತು. ಕೆಲವರೆಲ್ಲರೂ ಒನ್ ಟೈಮ್ ಹಿರಿಯ ಶಾಸಕರು ಹೋಗಿದ್ರು, ಮತ್ತೆ ಹೋಗ್ಲಿಕ್ಕೆ 10ನೇ ತಾರೀಕು ಹೋಗ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಸೊ ಗೊಂದಲಗಳ ಪರಿಹಾರ ಆಗುತ್ತಾ ಈಗಲಾದ್ರೂ ಅಂತ ರಾಜ್ಯದ್ದು ಸಿಎಂ ಗೊಂದಲ ಮತ್ತೆ ನೋಡಿ, ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಅಂದರೆ ಪದೇ ಪದೇ ನಾವು ಕೇಳಿದ್ದೀವಿ, ಬಟ್ ಇವತ್ತು ಒತ್ತಡ ಹೇರಿದ್ದಾಯಿತು, ರಿಕ್ವೆಸ್ಟ್ ಮಾಡಿದ್ದಾಯಿತು, ನಾಜೂಕಾಗಿ ಹೇಳಿದ್ದಾಯಿತು, ಗೊಂದಲ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಅಂತರಂಗದಲ್ಲಿ ಗೊಂದಲ ಇದ್ದೇ ಇದೆ. ಅದು ಖಂಡಿತವಾಗಿಯೂ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದೇ ಇರೋ ಥರ ನೀವುಗಳೆಲ್ಲ ನೋಡ್ಕೊಳ್ತಾ ಇದ್ದೀರಾ. ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್ ಅಂತ ಅನ್ಸಿದಿಲ್ಲ ಸರ್? ಅವ್ರಿಗೆ ಗೊತ್ತಿದ್ರು ಇದನ್ನ ವೈ ಆರ್ ದೇ ಡಿಲೇಯಿಂಗ್ ಇಟ್? ಬಗೆಹರಿಸದೇ ಇರುವಂಥ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ಈಗ ಚುನಾವಣೆಯಲ್ಲಿ ಬ್ಯುಸಿ ಇದ್ದರು. ಈಗ ಚುನಾವಣೆ ಮುಗಿದಿದೆ. ನನಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರವಾಗಿ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಹೇಳಿ. ಯಾಕೆಂದರೆ ನಾನು ಹೇಳಿದಾಗೆ ನಮಗೆ ಬೇಕಾಗಿರೋದು ಆಡಳಿತ ಮುಖ್ಯ. ಆಡಳಿತ ಜನಗಳಿಗೆ ನೀವು ಕಿತ್ತಾಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿಯಪ್ಪ, ನಮ್ಗೆ ಆಡಳಿತ ಮುಖ್ಯ, ಕಾರ್ಯಕ್ರಮ ಮುಖ್ಯ ಅನ್ನುವಂಥದ್ದು ಸಂದರ್ಭ. ಅದಕ್ಕೋಸ್ಕರ ಬೇಗ ಬಗೆಹರಿಸ್ತಾರೆ ಅಂತ ಅನ್ಕೊಳ್ತೀನಿ. ಪುನರಚನೆಗೆ ನಿಮ್ಮ ಒಪ್ಪಿಗೆ ಇದೆ ಸರ್? ಪುನರಚನೆ ಆಗಬೇಕು ಅಂತ ಅನೇಕ ಜನ ಶಾಸಕರು. ನೋಡಿ, ನಾವು ಹೇಳುವಂಥ ವಿಚಾರಗಳಲ್ಲ ಇವು. ನಾವು ಹೆಂಗೆ ಹೇಳೋಕ್ಕಾಗತ್ತೆ? ನನ್ನ ಅಭಿಪ್ರಾಯ ಹೇಳಿಬಿಟ್ರೆ ಆದರೆ ಏನಾಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ನವರು ಇವರೆಲ್ಲ ಕೂತ್ಕೊಂಡು ನಾವು ಹಿಂದೆ ಎಲ್ಲ ನೋಡಿದ್ದೀವಲ್ಲ. ಕಳೆದ 40 ವರ್ಷದಲ್ಲಿ ನಾನು ಕೂಡ ಅನೇಕ ಇಂಥ ಸಂದರ್ಭಗಳನ್ನ ನೋಡಿದ್ದೇನೆ. ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಟೈಮ್ ತೊಗೊಳುತ್ತೆ. ನಮ್ಮ ಕೇಸು ಈಗ ಹಂಗಾಗಿದೆ. ಅದರಿಂದ ಈಗ ಬಗೆಹರಿಸ್ತಾರೆ ಅಂತ ವಿಶ್ವಾಸ ಇದೆ ನನಗೆ. ಖರ್ಗೆ ಅವ್ರನ್ನ ನೀವು ರಾಜ್ಯ ರಾಜಕಾರಣಕ್ಕೆ ಆಹ್ವಾನ ಕೊಟ್ಟಿದ್ರಿ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹುತೇಕರು ಕೂಡ ಅದನ್ನೇ ಒತ್ತಾಯ ಮಾಡ್ತಿದ್ದಾರೆ. ರಾಯರೆಡ್ಡಿ ಕೂಡ ನೆಕ್ಸ್ಟ್ ಆಪ್ಷನ್ ಸಿದ್ದರಾಮಯ್ಯ ಬಿಟ್ಟರೆ ಅವರೇ ಅಂತ ಅನ್ನುವಂಥ ಮಾತುಗಳು. ಇಲ್ಲ, ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋರು ಹೈಕಮಾಂಡ್ ಅಲ್ವಾ? ಅವ್ರೇನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಏನೇ ತೀರ್ಮಾನ ತೊಗೊಳ್ಳಿ, ಅವ್ರು ಏನೇ ತೀರ್ಮಾನ ತೊಗೊಂಡ್ರು ನಾವೆಲ್ಲ ಬದ್ಧವಾಗಿರ್ತೀವಿ. ಈ ನಾಯಕತ್ವ ಕಿತ್ತಾಟಕ್ಕೆ ಸರ್ ಖರ್ಗೆ ಅವರ ಆಗಮನ ಒಂದು ಪರಿಹಾರ? ನಾನು ಹೇಳಿದ್ನಲ್ಲ, ನೀವು ಯಾವುದೇ ರೀತಿಯಲ್ಲಿ ಪ್ರಶ್ನೆ ಹಾಕಿದರೂ ಕೂಡ ಉತ್ತರ ಒಂದೇ, ಹೈಕಮಾಂಡ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.